महांजनेश्वराय भोमदत्ता स्थापयामि। ओम शांत शांत ಮಾಡಿ ಉನಸಿದರ ಹಠ ಮಾಡಿ ಅಳತಾನ ಜೋ 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 ಎನ್ನ ಗೋಪಿಯ ಕಂದ ಜೋ ಜೋ. ನಾವು ಸುಮ್ಮನೆ ಇರ್ತೀವಿ ಬರಕ್ಕಿಲ್ಲ ಸರ್ ನಮಗ್ ಗೊತ್ತಿಲ್ಲಲ್ರಿ ಏನಾತ್ರಿ ಮಕ್ಕಳು ಆಗಿಲ್ಲ ಅವ್ರಿಗೆ ಉಡಿ ತುಂಬ್ರಿ ಸಿದ್ಧಲಿಂಗೇಶ ಸಿದ್ಧಲಿಂಗೇಶ ಕುಟ್ಟೊಟ್ಟು ಕೊಡ್ರು ಕೊಟ್ಟೊಟ್ಟು ಕೊಡ್ರ ಹಾ ಹಿಂದೆ ಚಪ್ಪರ್ ಸರಿ ಐತಿ ಈಗ. ಸಿದ್ಧಲಿಂಗೇಶ 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 ಕುಮಾರೇಶ ಕುಮಾರೇಶ ಕುಟ್ಟೊಟ್ಟು ಕೊಡ್ರು ಕೊಟ್ಟೊಟ್ಟು ಕೊಡ್ರ ಕುಮಾರೇಶ 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 ಅಕ್ಕಮಾದೇವಿ ಅಕ್ಕಮಾದೇವಿ ಕುಟ್ಟೊಟ್ಟು ಕೊಡ್ರು ಕೊಟ್ಟೊಟ್ಟು ಕೊಡ್ರ ಅಕ್ಕಮಾದೇವಿ 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 ಶರಣ ಬಸವೇಶ ಶರಣ ಬಸವೇಶ ಕುಟ್ಟೊಟ್ಟು ಕೊಡ್ರ ಶರಣ ಬಸವೇಶ ಶರಣ ಬಸವೇಶ ಕುಟ್ಟೊಟ್ಟು ಕೊಡ್ರ ವರಸಿದ್ಧಾಂಜನೇಶ ವರಸಿದ್ಧಾಂಜನೇಶ ಕುಟ್ಟೊಟ್ಟು ಕೊಡ್ರು ಕೊಟ್ಟೊಟ್ಟು ಕೊಡ್ರ ವರಸಿದ್ಧಾಂಜನೇಯ ವರಸಿದ್ಧಾಂಜನೇಯ ವಿಶ್ವಕಪಾಲಾಯ ಮಂಗಳಂ ಸರ್ವದಂ ಜಯಂ अंजनेश्वर महाराज की जय, विघ्नेश्वर महाराज की जय, गुरुतरामेश्वर महाराज की जय, सकल महाराज की जय, अन्नपूर्णेश्वरी माता की जय, शिवसांबरे महाराज ಪೂಜಾಯ ಹೇಳು ಪೂಜಾಯ ಪೂಜಾಯ ನಮಸ್ನಾಯ ರಕ್ತರಮ್ಮ ಅಚ್ಚಾಯ ನಮಟ ಗಾರದೇವರೇ. ಹರೀಶ್ ಅವರು ಹೇಳಿದರು ಸಣ್ಣದು ದೊಡ್ಡದು ಅಂತೇಳಿ
ಕಾರ್ಯಕ್ರಮ ಸಣ್ಣ ದೊಡ್ಡ ಅಂತ ಏನು ಇರೋದಿಲ್ಲ. ಭಾಳ ಮಂದಿ ಕೂಡಿದ್ರೆ ಚಲೋ ಅಂತಲ್ಲ, ಸಮ್ಮಿ ಮಂದಿ ಕುಡಿಯಾರ ಅಂದ್ರೆ ಕೆಟ್ಟ ಅಂತಲ್ಲ. ಬಹುತೇಕ ನಿಮ್ಗೆ ಗೊತ್ತಿರಲಿ, ಕೆಲವು ಜಾಗ ಭಾಳ ಮಂದಿ ಕೂಡೋ ಜಾಗ ಅದಾವೆ, ಅವಕ್ಕೆಂದೂ ಶ್ರೇಷ್ಠತೆ ಬರೋಂಗಿಲ್ಲ. ಶರಾಯಿ ಅಂಗಡಿ ಒಳಗೆ ಸಿಕ್ಕಾಪಟ್ಟಿ ಮಂದಿ ಇರ್ತಾರೆ. ಬಂಗಾರದ ಅಂಗಡಿಗೆ ಶರಾಯಿ ಅಂಗಡಿ ಒಳಗೆ ಭಾಳ ಮಂದಿ ಅದಾರ ಅಂದ್ರೆ ಅದಕ್ಕೆ ಕಿಮ್ಮತ್ತು ಹೆಚ್ಚಾಗೋದಿಲ್ಲ. ಬಂಗಾರದ ಅಂಗಡಿಗೆ ಕಮ್ಮಿ ಮಂದಿ ಅದಾರ ಅಂತಂದ್ರೆ ಅದಕ್ಕೆ ಕಿಮ್ಮತ್ತು ಕಮ್ಮಿ ಆಗೋದಿಲ್ಲ. ಹಂಗೆ ಈ ಒಂದು ಬಡಾವಣೆ ಒಳಗೆ ಮಂದಿ ಕಮ್ಮಿ ಐತೆ ಅನ್ನುವಂಥದ್ದಲ್ಲ, ಕುಂತವರೆಲ್ಲ ಎಂಥ ಮನಸ್ಥಿತಿ ಇಟ್ಕೊಂಡು ಕುಂತಾರ ಅನ್ನೋದ್ರ ಮೇಲೆ ಈ ಕಾರ್ಯಕ್ರಮ ಭಾಳ ಚಂದ ಆಕೈತೆ ಅನ್ನುವಂಥದ್ದು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಆ ಹಿನ್ನೆಲೆಯಲ್ಲಿ ವರಸಿದ್ಧಿ ಆಂಜನೇಯನ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತವಾಗಿ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಅಪರೂಪದ ಕಾರ್ಯಕ್ರಮ. ಇವತ್ತಿನ ದಿನಮಾನದಲ್ಲಿ ಮನುಷ್ಯನ ಹತ್ರ ಎಲ್ಲವೂ ಅದ. ನಾವು ಭಾಳ ಹೆಮ್ಮೆ ಪಡಬೇಕು. ಇವತ್ತು ಮಧ್ಯಪ್ರಾಚ್ಯ ದೇಶಗಳಾಗಿರ್ತಕ್ಕಂಥ ಅನೇಕ ದೇಶಗಳಲ್ಲಿ ಇವತ್ತೇನು ನಡೆದೈತೆ ವಾತಾವರಣ ಅನ್ನುವಂಥದ್ದು ನೀವೆಲ್ಲ ಕಾಣಕತ್ತೀವಿ. ಬಹುತೇಕ ಎಲ್ಲರಿಗೂ ಗೊತ್ತಿರಲಿ, ಎಲ್ಲೋ ಮಳೆ ಆದರೆ ಎಲ್ಲೋ ಹೊಳೆ ಹರಿತಿತ್ತು, ಎಲ್ಲೋ ಮಳೆ ಆದರೆ ಎಲ್ಲೇ ಹೊಳೆ ಹರಿತೈತಿ, ಎಲ್ಲೇ ಹೊಳೆ ನೀರು ಗದಿಗೆ ಬರ್ತಾವೆ. ಇದು ಖುಷಿ ಪಡುವಂಥ ವಿಚಾರ. ಎಲ್ಲೋ ಇದ್ದಾದ್ರೆ ಎಲ್ಲೋ ಗ್ಯಾಸ್ ಬಂದಕ್ಕವ ಅಂದ್ರೆ ಇದು ದುಃಖ ಪಡುವಂಥ ವಿಚಾರ. ಇದನ್ನು ತಿಳಿಯಾಗಿಟ್ಕೋಬೇಕು ನಾವು. ಬೇರೆ ದೇಶದೊಳಗೆ ಆಕಾಶದಾಗ ಗುಂಡ ಹಾರಿಸಿ ಒಬ್ಬರು ಪ್ರಾಣ ತಕ್ಕೊಂಡು ಅವ್ರ ಮೇಲೆ ಇವ್ರು ಹಿಡಿತಾ, ಇವ್ರ ಮೇಲೆ ಅವ್ರು ಹಿಡಿತಾ ಇಟ್ಕೋಬೇಕನ್ನುವಂಥ ಕಾಲಘಟ್ಟದೊಳಗೆ ನಾವು ಮಠ ಮಧ್ಯಾಹ್ನದ ಬಿಸಿಲಿನೊಳಗೆ ವರಸಿದ್ಧಿ ಆಂಜನೇಯ ದೇವಸ್ಥಾನದ ಮುಂದೆ ಕೂತ್ಕೊಂಡು ಎರಡು ಚಲೋ ಮಾತು ಕೇಳಿ ಪ್ರಸಾದ ಮಾಡಕ್ಕೆ ಕುಂತೀವಲ್ಲ, ಇದು ನಿಜವಾದ ಭಾರತ ಅನ್ನುವಂಥದ್ದು. ಇಷ್ಟಾಕೊಂಡ ಬಿಸಿಲೈತಿ. ಹೊರಗಿನ ತಾಪ ಕಳ್ಕೊಳ್ಳೋದಕ್ಕೆ ಭಾಳ ವಸ್ತುಗಳದಾವೆ. ಹೊರಗಿನ ತಾಪ ಕಳ್ಕೊಳಕ್ಕೆ ಈ ಬಿಸಿಲು ಭಾಳ ಐತಂದ್ರೆ ಮನ್ಯಾಗ ಹೋಗಿ ಕುಂದಿರ್ತೀರಿ. ಇಲ್ರಿ ಮನ್ಯಾಗೂ ಶೆಕೆ ಭಾಳ ಬರಾಕತ್ತೈತೆ ಅಂದ್ರೆ AC ಹಾಕೋತೀರಿ, ಕೂಲರ್ ಹಾಕೋತೀರಿ. ಕೂಡ್ರಿ ಸರ್, ನೀವು ಕೂಡ್ರಿ. ಆ ಹಿನ್ನೆಲೆಯಲ್ಲಿ ಈ ಒಂದು ವರಸಿದ್ಧಿ ಆಂಜನೇಯನ ಈ ದೇವಸ್ಥಾನದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲ ವಾರ್ಡಿನ ಎಲ್ಲ ನೀವು ಯಾವ ಊರಿಂದ ಬಂದಿರೋ, ಆ ಕಡೆದವ್ರು ಅದಿರೋ, ಈ ಕಡೆದವರು ಮುಖ್ಯ ಅಲ್ಲ. ಈ ವಾರ್ಡ್ನಾಗ ಬದುಕಾಕತ್ತೀವಿ ಅಂತಂದ್ರೆ ಇದೇ ನಂದು ಅನ್ನುವಂಥ ಭಾವನೆ ಇಟ್ಕೊಂಡು ನಿಮ್ಮ ಮನೆಯನ್ನು ನೀವು ಕಾಯ್ತೀವಿ. ಆದರೆ ನಿಮ್ಮನ್ನೆಲ್ಲರನ್ನು ಕಾಯುವಂಥ ದೊಡ್ಡ ಶಕ್ತಿ ಅಲ್ಲಿರ್ತಕ್ಕಂಥ ಹನುಮಂತ ದೇವ್ರಿಗೆ ಇರ್ತೈತೆ ಅನ್ನುವಂಥದ್ದು ನಾವೆಲ್ಲ ತಲೆಗಿಟ್ಕೊಳ್ಬೇಕಾಗ್ತದೆ. ನಾವೆಷ್ಟೇ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋತೀವಿ ಅಂದ್ರೂ ಸಹಿತ ಸಮಸ್ಯೆಗಳ ಸುಳಿಯಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ನಮಗೆ ಯಾವ್ದಾರು ಒಂದು ಬಂದು ಇದಾಗೇ ಬಿಟ್ಟಿರ್ತೈತಿ. ಆದರೆ ಆಂಜನೇಯ ಏನು ಕೊಡ್ತಾನೆ ನಮಗೆ ಅಂತಂದ್ರೆ ಅವನ ಹತ್ರ ಎಷ್ಟು ದೊಡ್ಡ ಶಕ್ತಿ ಐತೆ ಅನ್ನೋದು ನಿಮಗೆಲ್ಲ ಗೊತ್ತೈತಿ. ಪರ್ವತವನ್ನೇ ಎತ್ತಿ ತರುವಂಥ ದೊಡ್ಡ ಶಕ್ತಿ ಇದ್ದಾವ ಆಂಜನೇಯ. ನಾ ದೊಡ್ಡವಂತ ಎಲ್ಲಿ ಹೇಳ್ಕೊಳ್ಳಿಲ್ಲ. ಮತ್ತು ಏನು ಹೇಳ್ಕೊಂಡು ಅಂದರೆ ನಾನು ಶ್ರೀರಾಮಚಂದ್ರನ ದೂತ ಅಂತಂದ್ರೆ ಹೇಳ್ಕೊಂಡ್ರೆ ಹೊರತಾಗಿ ನಾ ದೊಡ್ಡವಂತ ಹೇಳ್ಕೊಳ್ಳಿಲ್ಲ. ಇದರ ಅರ್ಥ ಏನು ಅಂತಂದ್ರೆ ನಮಗೆ ಎಷ್ಟೋ ದೊಡ್ಡ ಅಧಿಕಾರ ಇರಲಿ, ಎಷ್ಟೋ ದೊಡ್ಡ ಸಂಪತ್ತಿರಲಿ, ನಾವು ಸಮಾಜದಾಗ ಸಣ್ಣವರಾಗಿ ಬದುಕಿದ್ರೆ ಅಷ್ಟೇ ಬೆಲೆ ಐತೆ ಹೊರತಾಗಿ ದೊಡ್ಡವಾಗಿ ಬದುಕ್ತೀನಿ ಅಂದರೆ ಯಾವತ್ತೂ ಬೆಲೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹನುಮಂತ ದೇವರನ್ನು ನೋಡಿ ನಾವು ಬದುಕನ್ನು ಕಲಿಬೇಕಾಕೈತಿ. ಯಾಕಂದರೆ ಪರ್ವತವನ್ನು ತೆಗೆದುಕೊಂಡ್ಬರುವಂತಹ ತಾಕತ್ತಿರುವಂತಹ ಹನುಮಂತ ದೇವರ ಶ್ರೀರಾಮಚಂದ್ರನ ದೂತನಾಗಿ ಕೆಲಸ ಮಾಡುವಂಥ ವಿನಮ್ರತೆ ಭಾವ ಇತ್ತಲ್ಲ. ಹೀಗಾಗಿ ಇವತ್ತು ವಿನಮ್ರತೆ ಭಾವ ಇದ್ದಿದ್ದಕ್ಕಾಗಿ ರಾಮನ ದೇವಸ್ಥಾನಗಳು ಕಡಿಮೆ ಅದಾವ, ಹನುಮಂತ ದೇವರ ದೇವಸ್ಥಾನಗಳು ನಾಡಿನ ತುಂಬ ಹೆಚ್ಚದಾವ ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೂರ್ಯ ತೆಳಗಿದ್ದಾಗ ದೊಡ್ಡವ ಕಾಣ್ತಾನೆ, ಏರ್ಕೊಂತ ಹೋದಾಗ ಏನು ಕಾಣ್ತಾನ್ರಿ ಅಣ್ಣರು? ಸಣ್ಣವ ಕಾಣ್ತಾನೆ. ಇದ್ರ ಅರ್ಥ ಏನು? ತೆಳಗಿದ್ದಾಗ ದೊಡ್ಡವ ಕಂಡ್ರೆ ನಡಿತೈತಿ, ಹೆಂಗೆ ಮ್ಯಾಗ ಹೋಗ್ತೀವಿ ಹಂಗೆ ಸಣ್ಣವಾಗಿ ಕಂಡ್ರೆ ಅದಕ್ಕೆ ಭಾಳ ಬೆಲೆ ಕೊಡ್ತಾರೆ ಮಂದಿ. ಮತ್ತು ಮ್ಯಾಗ ಹೋಗಿ ಕುಂತಾಗ ನನ್ನಟ್ಟು ದೊಡ್ಡವ ಯಾವ ಇಲ್ಲ ಅಂತಂದ್ರೆ ಅಲ್ಲೇ ಕೂತ್ಕೊಂಡು ಮ್ಯಾಗ ಅಂತ ಹೇಳ್ಕೊಂಡು ಮನೆಗೆ ಹೋಗೋ ಮಂದಿ ಭಾಳ ಇರ್ತೈತಿ. ಎಷ್ಟು ಸಮಾಜದಾಗ ಸಣ್ಣವರಾಗಿ ಜೀವನ ಮಾಡ್ತೀವಿ, ಅಷ್ಟು ಸಣ್ಣವರಾಗಿ ಜೀವನ ಮಾಡೋದಂತಂದ್ರೆ ಏನು ಹಂಗಿಂಗಲ್ಲ. ನಾವೆಷ್ಟೇ ದೊಡ್ಡ ಸ್ಥಾನದಾಗಿದ್ರೂ ಸಹಿತ ವಿನಮ್ರ ಭಾವದಿಂದ ಪರಸ್ಪರ ಗೌರವ ಕೊಡುವಂಥ ರೀತಿ ಒಳಗೆ ಎಲ್ಲರನ್ನು ಒಕ್ಕಟ್ಟು ಮಾಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ನಮ್ಮ ಹರೀಶ್ ಪೂಜಾರಿ ಅವರು ಸಣ್ಣ ವಯಸ್ಸಿನೊಳಗೆ ನಿಮ್ಮನ್ನೆಲ್ಲರನ್ನು ಕೂಡಿಸ್ಕೊಂಡು ಅಭಿವೃದ್ಧಿ ಮಾಡುವಂಥದ್ದು ಇಂಥ ಎಲ್ಲ ಹಿರಿಯರ ಮಾರ್ಗದರ್ಶನ ತೊಗೊಂಡು ಮಾಡುವಂಥ ಕೆಲಸ ಮಾಡಕತ್ತಾರ. ಅವ್ರಿಗೊಮ್ಮೆ ಚಪ್ಪಾಳೆಯನ್ನು ತಟ್ಟಿ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡಬೇಕು. ಇದರ ಜೊತೆಗೆ ನಾವೆಲ್ಲ ತಿಳ್ಕೋಬೇಕು, ಭಗವಂತ ಯಾವುದಾದ್ರೂ ಒಂದು ರೂಪದೊಳಗೆ ನಾವು ಭಗವಂತನನ್ನು ಸ್ಮರಣೆ ಮಾಡ್ಬೇಕಾಗೈತಿ. ಯಾಕೆ ಸ್ಮರಣೆ ಮಾಡಬೇಕು? ಕುಂತವ್ರಿಗೆಲ್ಲರಿಗೂ ಗೊತ್ತೈತಿ. ಏನಂದ್ರೆ ಇಲ್ಲಿ ಯಾವುದನ್ನು ನಾವು ತಂದೇ ಇಲ್ಲ. ಇದನ್ನು ಯಾವ್ದು ತಂದೀವಿ? ನಾವು ಎಲ್ಲವೂ ತಂದೀವಿ. ಭಾಳ ಅಂದರೆ ಗುಡಿಗೆ ಪಟ್ಟಿ ಕೊಟ್ಟವ್ರು ನಾವು ಸನ್ಮಾನ ಮಾಡ್ತೀವಿ, ಗುಡಿಗೆ ಅನುಕೂಲ ಕೊಟ್ಟವ್ರಿಗನ್ನ ನಾವು ಗೌರವ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈ ಗುಡಿ ಆಗಬೇಕಾದ್ರೆ ಈ ಭೂಮಿ ಬೇಕಲ್ಲ. ಮೊದಲು ಭೂಮಿ ಬೇಕಂದ್ರೆ ಕೊಟ್ಟವ ಯಾರು? ಪರಮಾತ್ಮ. ಯಾಕೆ ಆ ದೇವಸ್ಥಾನಕ್ಕೆ ಭಾಳ ಬೆಲೆ ಬರ್ತೈತಿ ಅಂತಂದ್ರೆ, ಸರ್ ಒಂದು ನಿಮಿಷ ಸುಮ್ಮನೆ ಕುಂದ್ರಿ, 2 ನಿಮಿಷ ಸುಮ್ಮನೆ ಕುಂದ್ರಿ ಪ್ಲೀಸ್. ಕರ್ಕೋರಿ ಆ ಹುಡುಗನ ಕರ್ಕೋರಿ. ನೀವು ಸಣ್ಣ ಹುಡುಗ್ರ ಕೈಯಾಗಿ ಹಿಂಗೆ ಮೊಬೈಲ್ ಕೊಟ್ಟು ಹುಡುಗರು ಆಳೋದು ಬಂದ್ ಮಾಡ್ತಿದ್ವಿ.
ಹುಡುಗ ಗೊತ್ತಾಕಿತ್ತು ನಮ್ಮ ತಾಯಿ ಎತ್ಕೊಂಡಾಳ ಅಂತೇಳಿ. ಇವತ್ತು ತಾಯಿ ಎತ್ಕೊಂಡ್ರೆ ಹುಡುಗರು ಅಳಾಕತ್ತಾವ, ಕೈಯಾಗಿ ಏನು ಕೊಟ್ಟರು ಸುಮ್ಮನಕ್ಕವು. ಇಷ್ಟು ಚಂದ ಹೇಳ್ತಿರಲ್ಲ ನೀವು. ಇದರಿಂದ ಸಾಧನೆ ಏನಾಗೈತಿ? ತಾಯಿ ಪ್ರೀತಿ ಸೋಲಾಕತ್ತೈತಿ, ಮೊಬೈಲ್ ಪ್ರೀತಿ ಗೆಲ್ಲಾಕತ್ತೈತಿ ಅಂದಂಗೆ ಆತಲ್ಲ. ಇದು ಆಗಿದ್ದಕ್ಕೆ ಪರಿಸ್ಥಿತಿ ಏನಾಗೈತೈತೆ ಅಂದ್ರೆ ನಮ್ಮ ಮಕ್ಳು ಹೆಂಗೆ ಬೆಳೆಯಾಕತ್ತಾವ ಅಂತಂದ್ರೆ, ಮೊನ್ನೆ ಇಂದೋರ್ದಾಗ ಒಂದು ಘಟನೆ ಆಯಿತು. ನಿಮಗೆಲ್ಲ ಯಾರು ಇನ್ಸ್ಟಾಗ್ರಾಮ್ದಾಗ ನೋಡಿರ್ಬೇಕು. 82 ವಯಸ್ಸಿದ ತಂದೆ ತಾಯಿ ಬಿಟ್ಟು ಅಮೇರಿಕದಾಗ ಮಗದಾನ. ಅಯ್ಯೋ 80 ದಿವಸ ಆದ್ರೂ ಒಂದು ಫೋನ್ ಕಾಲ್ ಮಾಡಿಲ್ಲ. ಹೊಳ್ಳಿ ನಮ್ಮ ತಂದೆ ಹೆಂಗದಾರ ಹೆಂಗಿಲ್ಲ ಅಂತೇಳಿ. ಅವರಿಬ್ಬರು ಬೆಡ್ ಮೇಲೆ ಮಕ್ಕೊಂಡ್ರೆ ಅಲ್ಲೇ ಜೀವ ಹೋಗ್ಯಾವ. 85 ದಿವಸ ಆದಮೇಲೆ ಪಕ್ಕದ ಮನೆಯವ್ರಿಗೆ ಗೊತ್ತಾಗೈತಿ. ಕಾರಣ ಏನು ಮಾಡ್ಬೇಕನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಯಾರು ಐಫೋನ್ ಕಂಡು ಹಿಡ್ದಾರಲ್ಲ, ಅವ್ನು ಇಂಟ್ರ್ಯೂ ಐತಿ ನೋಡ್ಬೇಕಾರೆ. ಅವ್ನು ಇಂಟ್ರ್ಯೂ ನೋಡ್ರಿ, ಅವ್ನು 16 ವರ್ಷದ ಹುಡುಗದಾನ, 14 ವರ್ಷದ ಹುಡುಗಿದಾನ. ಅವ್ನು ಇಬ್ಬರ ಮಕ್ಕಳು. ನೀವು ಐಫೋನ್ ಐಪ್ಯಾಡ್ ಕಂಡು ಹಿಡಿದ್ರಿ, ನಿಮ್ಮ ಮಕ್ಕಳ ಕೈಯಾಗ ಯಾವ ಫೋನ್ ಅದಾವ ಅಂತ ಕೇಳಿದ್ರೆ ಅವ್ರು ಇನ್ನೂ ಮೊಬೈಲ್ ಯೂಸ್ ಮಾಡುವಷ್ಟು ಮಟ್ಟಿಗೆ ವರ್ಧಮಾನಕ್ಕೆ ಬಂದಿಲ್ಲ, ಹಿಂಗೆ ಕೊಟ್ಟಿಲ್ಲ ಅಂತ ಹೇಳ್ಯಾನವ. ಯಾವ ಕಂಡು ಹಿಡ್ದಾನ ಅವನ ಕೊಟ್ಟಿಲ್ಲ. ನೀವು ಎಲ್ಲರ ಕೈಯಾಗ ಮೊಬೈಲ್ ಕೊಟ್ಕೊಂತ ಅವು ಬಂದಂದ್ರೆ ನಿಮ್ದೇನು, ನಮ್ಮ ಕಿರಿಕಿರಿ ತಪ್ಪಿದ್ರೆ ಸಾಕು, ಅವು ಹೆಂಗಾರ ಆಗಲಿ ಸುಮ್ಮನೆ ಕುಂದ್ರೆ ಸಾಕು ಅಂತೇಳಿ ಕೈಯಾಗ ಮೊಬೈಲ್ ಕೊಟ್ಟು ಕುಂದಿರ್ತೀರಿ. ಮುಂದೆ ನಿಮ್ಮ ಕಿರಿಕಿರಿ ಏನು ಅನ್ನೋದು ಗೊತ್ತಾಗ್ಲಾರ್ದಕ್ಕೆ ನಿಮ್ಮನ್ನ ಕಿರಿಕಿರಿ ಸಾಕು ಅಂತ ಹೇಳ್ಕೊಂಡು ಅವ್ರು ವೃದ್ಧಾಶ್ರಮದಾಗ ಇರ್ತಾವೆ. ಈ ಪರಿಸ್ಥಿತಿ ಒಳಗೆ ಬಂದು ನಿಂದಿರುವಂಥ ಕಾಲಘಟ್ಟ ನಾವು ಮಾಡ್ಕೋಬಾರ್ದು. ದಯಮಾಡಿ ನಿಮ್ಮ ಮಕ್ಕಳ ಕೈಯಾಗ ಒಟ್ಟ ಮೊಬೈಲ್ಗಳನ್ನು ಅವ್ರಿಗೆ ಇನ್ನೂ ಪುಸ್ತಕ ಕೊಡಿಸುವಂಥ ಹವ್ಯಾಸ ಮಾಡಿಸ್ರಿ. ರಾಮ ಜಪವನ್ನು ಹೇಳುವಂಥದ್ದು ಪ್ರಯತ್ನ ಮಾಡಿರಿ. ಮಂದಿಯೆಲ್ಲ ಕುಡ್ಕೊಂಡು ಒಳ್ಳೆಯ ಸಂಸ್ಕಾರ, ಇದು ಭಾಳ ಮುಖ್ಯ. ಇವತ್ತಿನ ಜನ್ಮಾನದಾಗ ನಿಮ್ಮ ಕಾಲಘಟ್ಟ ಹೋಯ್ತು. ಈಗಿನ ಬರುವಂಥ ಜನ್ಸಿ ಅಂತೀವಂತಲ್ಲವ, ಇವತ್ತು ಬರುವಂಥ ಜನ್ರೇಷನ್ ಏನೈತಿಲ್ಲ, ಭಾಳ ವಿಶೇಷವಾಗಿರುವಂಥ ಜನ್ರೇಷನ್ ಇದು. ಇವರು ಅಷ್ಟು ಸ್ಪೀಡೂ ಇರ್ತಾರೆ, ಅಟ್ಟ ಡಿಪ್ರೆಷನ್ಗೆ ಹೋಗ್ತಾರೆ. ಸಣ್ಣ ಹುಡುಗರು ಕೇಸ್ಗಳನ್ನು ನೋಡ್ರಿ ನೀವು, 1000 ಮಂದಿ ಡಿಪ್ರೆಷನ್ಗೆ ಹೊಂಟಾರೆ. ಎದಕ್ಕೆ ಹೋಗ್ತಾವ ಮಕ್ಕಳು? ಮೊನ್ನೆ 3 ಮಂದಿ ಉತ್ತರ ಪ್ರದೇಶದಾಗ ಅದು ಯಾವುದೋ ಗೇಮ್ ಮಾಡಕ್ಕೆ ಹೋಗಿ ಅದ್ರಾಗ ಇದು ಮಾಡಿ ಮ್ಯಾಗ ಬಿಲ್ಡಿಂಗ್ನಿಂದ ಹಾರಿಸಾಗಿಲ್ಲ, ಡೆತ್ ನೋಟ್ ಬರೆದಿಟ್ಟು ಹುಡ್ರು. ಯಾರು ಹೊಣೆ ಅದಕ್ಕೆ? ಯಾರು ಹೊಣೆ ಅಣ್ಣವ್ರ? ಮೊಬೈಲ್ ಅಲ್ಲ, ಮೊಬೈಲ್ ಅಂತ ತನ್ನ ಪಾಡಿಗೆ ಐತದ, ಕೈಯಾಗ ಕೊಟ್ಟವ್ರದ ಹೊಣೆ ಅನ್ನುವಂಥದ್ದು. ಕಾರಣ ಹುಡುಗನ ಬಗ್ಗೆ ನಾ ಹೇಳಿಲ್ಲ, ಇದು ಎಲ್ಲರೂ ಹೊಣೆಗಾರಿಕೆ ಐತದ. ಮನ್ಯಾಗ ಮಕ್ಕಳನ್ನು ನಾವು ಬರೀ ತಾಟ್ಪೂರ್ತಿಗೆ ಸುಮ್ಮನೆ ಕುಂದಿರ್ಸೋದಕ್ಕಾಗಿ ಮೊಬೈಲ್ ಕೊಟ್ಟು ಕುಂತೀವಿ ಅಂತಂದ್ರೆ ಮುಂದೆ ಕಷ್ಟದ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗೋದಿಲ್ಲ. ಹಿಂಗಾಗಿ ಕ್ಷಮತಾ ಕಳ್ಕೊಳಕತ್ತಾವ ಹುಡುಗರು. ಕ್ಷಮತಾ ಅಂದ್ರೆ ಏನು? ಸಣ್ಣ ಮುಂದೆ ಏನೋ ಒಂದು ಸಣ್ಣ ಪುಟ್ಟ ಆಯಿತು ಅಂತಂದ್ರೆ ಸೀದಾ ಹಗ್ಗನ, ಸೀದಾ ವಿಷನ. ಈ ಕ್ಷಮತಾ ಕಳ್ಕೊಂಡ್ಬಿಟ್ಟು ಅಂತಂದ್ರೆ ಇದನ್ನು ಯಾರು ಬಂದು ತುಂಬಕ್ಕಾಗಂಗಿಲ್ಲ. ಒಂದು ತಂದೆ ತಾಯಿ ತುಂಬಬೇಕು, ಇಲ್ಲ ಸಮಾಜದಾಗಿದ್ದ ಗುರುಗಳು ತುಂಬಬೇಕು, ಮತ್ತೊಬ್ಬರು ತುಂಬಬೇಕು. ಅದಕ್ಕೆ ಸ್ವಲ್ಪ ವಿಷಯದೊಳಗೆ ವ್ಯತ್ಯಾಸ ಆದ್ರೂ ಅದು ಮುಖ್ಯನೇ ಐತೆ ಅನ್ನುವಂಥದ್ದು ತಾವೆಲ್ಲ ತಲೆಯಾಗಿ ಇಟ್ಟೊಳಗೆ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡ್ಯಾನಂದ್ರೆ, ಈ ನಮ್ಮ ಮನೆ ಕಟ್ಟಬೇಕಾದ್ರೆ ಒಂದು 11 ಫೂಟು 10.5 ಫೂಟು ಸ್ಲ್ಯಾಬ್ ಹಾಕ್ತೀವಿ ನಾವು. ನಮ್ಮ ಮನೆ ನಾವಿರಾಕ ಕಟ್ಕೊಂಡ್ರೆ ಇಷ್ಟು ಸ್ಲ್ಯಾಬ್ ಇರ್ಬೇಕಂತ ಹೇಳ್ತೀವಲ್ಲ. ಈಗ ಬಿಸಿಲಿನ ಶೆಕೆ ಎಷ್ಟು ಐತ್ರಿ ಏನಾರು? ಎಷ್ಟು 35 ಐತೆ, 36 ಐತ್ರಿ, 35 ಐತಿ. 35 ಇದ್ದಿದ್ದಕ್ಕೆ ನಮಗೆ ತಡ್ಕೊಳಕ್ಕೆ ಆಗೋದಿಲ್ಲ. ಇನ್ನೊಂದು ಸ್ವಲ್ಪ 2 ಏರ್ತಂದ್ರೆ ನಾವು ಯಾರು ಮನೆ ಬಿಟ್ಟು ಹೊರಗೆ ಬರೋಕೆ ಆಗೋದಿಲ್ಲ. ನೋಡ್ರಿ, ಭಗವಂತ ಎಷ್ಟು ದೊಡ್ಡವಂದ್ರೆ ಭೂಮಿ ಬಿಟ್ಟು ಸೂರ್ಯನನ್ನು 15 ಕೋಟಿ ಕಿಲೋಮೀಟರ್ ದೂರ ಇಟ್ಟಾನ. ಎಷ್ಟು? 15 ಕೋಟಿ ಕಿಲೋಮೀಟರ್ ದೂರ ಅದಾನ. 15 ಕೋಟಿ ಕಿಲೋಮೀಟರ್ ದೂರ ಇದ್ರೂ ಸಹಿತ ಒಂದು ವಿಚಾರ ಮಾಡ್ಕೊಳ್ರಿ, ಅಲ್ಲಿಂದ ಇಲ್ಲಿ ಮಟ್ಟ ಕಿರಣಗಳು ಬರ್ಬೇಕಂದ್ರೆ 8 ನಿಮಿಷ 20 ಸೆಕೆಂಡ್ ಬೇಕಾಗ್ತದೆ. 8 ನಿಮಿಷ 20 ಸೆಕೆಂಡ್ ಅವನ ಕಿರಣಗಳು ಬರಬೇಕಾಗ್ತದೆ. ಹಾಗಾಗಿ ಆ ಕಿರಣಗಳು ಇಲ್ಲಿ ಬರೋಕೆ 8 ನಿಮಿಷ 20 ಸೆಕೆಂಡ್ ಆದರೆ ಎಷ್ಟು ಸ್ಪೀಡ್ನಾಗ ಬರ್ತಾವು? 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡ್ನಾಗ ಬರ್ತಾವ ಒಂದು ಕಿರಣ. ಅಷ್ಟು ಕೇಳೋದೇ ನಿಮ್ಮೆಲ್ಲ ಸೌಭಾಗ್ಯ ಅಂತಕ್ಕಂಥದ್ದು ನಾನು ಹೇಳ್ತಿದ್ದೇನೆ. ಅಂಥವ್ರು ಕೃಪೆ ನಾವು ನಿಮ್ಮೆಲ್ಲರಿಗೂ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೇನೆ. ಪೂಜ್ಯರಿಗೆ ನಮ್ಮ ಶರಣಬಸವೇಶ್ವರ ನಗರದ ನಿಮ್ಮೆಲ್ಲರ ಪರವಾಗಿ ಅಲ್ಪ ಕಾಣಿಕೆಯನ್ನು ಅರ್ಪಿಸಿ ಅವರನ್ನು ಅತ್ಯಂತ ಸ್ವಾಗತದಿಂದ ಬರಮಾಡಿಕೊಂಡು